ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೋಗ್ತಾ ಇರೋದು ಮುರುಡೇಶ್ವರ ಜಾತ್ರೆಗೆ. ಸೊ ಇದೊಂಥರ ಜಾತ್ರೆ ಸೀರೀಸ್ ಅಂತ ಅನ್ಕೋಬೋದೇನೋ. ಸೊ ಲಾಂಗ್ ಟೈಮ್ ಆದಮೇಲೆ ಜಾತ್ರೆಗೆ ಹೋಗ್ತಾ ಇರೋದು. ಬಂದಿದ ತಕ್ಷಣವೇ ತೇರು ಇತ್ತು. ಸೊ ತೇರ್ ಹತ್ರ ಒಂದು ಫೋಟೋಸ್ನ ಬಂದು ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಟೆಂಪಲ್ ಕಡೆ ಹೊರಟ್ವಿ ದರ್ಶನ ಮಾಡೋಕ್ಕೆ. ದರ್ಶನ ಮುಗಿಸಿ ಬರೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ತುಂಬ ಕ್ಯೂ ಇತ್ತು. ಹಾಗಾಗಿ ದರ್ಶನ ಎಲ್ಲ ಮುಗಿಸಿ ಅಟ್ಲೀಸ್ಟ್ ಬೀಚ್ ಹತ್ರ ಇಳ್ದಿಲ್ಲ ನಾವು. ಸೊ ಇಲ್ಲಿಂದ ನೋಡೋಣ ಅಂತ ನೋಡಿದ್ವಿ. ಫುಲ್ ಜನ ಸಾಗರ. ಸೊ ಹಾಗಾಗಿ ಪ್ಲ್ಯಾನ್ನಲ್ಲೇ ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ ನಾವು ಡೈರೆಕ್ಟಾಗಿ ಬಂದಿರೋದು ಶಿವನ ಸ್ಟ್ಯಾಚ್ಯೂ ಹತ್ರ. ವೀವ್ ಅಂತೂ ಸಖತ್ತಾಗಿತ್ತು ಇಲ್ಲಿಂದ, ಆ್ಯಸ್ ಯೂಶ್ವಲ್. ಇವಾಗ ನಾವು ಬಂದಿರೋದು ಮುರುಡೇಶ್ವರ ದೇವ್ರ ಸ್ಟ್ಯಾಚ್ಯೂ ಹಿಂದ್ಗಡೆ. ಅಲ್ಲಿಂದ ಈ ಥರ ವ್ಯೂ ಇತ್ತು, ಸಕ್ಕತ್ತಾಗಿತ್ತು. ಈವ್ನಿಂಗ್ ಅಂತೂ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ನೋಡಿದ್ರೆ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮತ್ತೆ ಏನಾದರೂ ತಿನ್ನೋಣ ಅಂತ ಹೊರಟ್ವಿ. ಇದು ಮುರುಡೇಶ್ವರ ಜಾತ್ರೆಯಲ್ಲಿ ಮಾಡಿರುವಂಥ ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲ. ಜಾತ್ರೆ ಸಮಯದಲ್ಲಿ ಮುರುಡೇಶ್ವರಕ್ಕೆ ಬಂದರೆ ಈ ಲೈಟಿಂಗ್ ಡೆಕೋರೇಷನ್ನ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ ಇದೊಂಥರ ಒಂದು ಒಳ್ಳೆ ಪ್ಲೇಸು ಅಂತ ಹೇಳ್ಬೋದು. ಈ ಥರ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ.
ಜಾತ್ರೆಯ ಸುತ್ತಾಟ ಎಲ್ಲ ಆದಮೇಲೆ ನೇರವಾಗಿ ಸಮುದ್ರ ತೀರದ ಹತ್ತಿರದ ರೆಸ್ಟೋರೆಂಟ್ಗೆ ಹೋಗಿ ಅಲೆಗಳ ಸೌಂಡ್, ತಂಪಾದ ಗಾಳಿ ಮತ್ತು ಬಿಸಿ ಕಾಫಿಯೊಂದಿಗೆ ಅದ್ಭುತವಾದಂಥ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ. ಅಂತೂ ಮನೆಗೆ ಹೊರಡೋ ಸಮಯ ಬಂದೇ ಬಿಡ್ತು. ಸೊ ಮನೆ ಕಡೆ ಹೊರಟ್ವಿ. ಜಾತ್ರೆಯಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ರೆಗ್ಯುಲರ್ ಆಗಿ ನಾವು ಜಿಲೇಬಿನ ತೊಗೊಂಡು ಹೋಗ್ತೀವಿ. ಸೊ ಜಿಲೇಬಿನೂ ತೊಗೊಂಡು ಸ್ವಲ್ಪ ಸ್ಟ್ರೀಟ್ ಫುಡ್ಡೆಲ್ಲ ಟ್ರೈ ಮಾಡಿ ಮನೆ ಕಡೆ ಹೊರಟ್ವಿ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.